ಮತ್ತು ಅದನ್ನು ಹೊರತುಪಡಿಸಿ ಭಾವನಾ ಈಗ ನಾವು ಅದನ್ನು ಮೀರಿ ಹೋಗಬೇಕು. ಯಾಕಂದ್ರೆ ನಾಳೆ ಆ ಮಗು ಹೊರಗೆ ಬಂದಾಗ ಅದಕ್ಕೆ ಯಾರು ತಂದೆ ಅದೆಲ್ಲ ಅದನ್ನ ನಾನು ತುಂಬಾ ಎಲ್ಲರೂ ಕೇಳಿದ್ರು. ಮುಂದಿನ ಪ್ರಶ್ನೆ ಅದೇ ಇತ್ತು ಅಲ್ವಾ? ಅಂದ್ರೆ ಸಾಮಾನ್ಯವಾಗಿ ಈ ರೀತಿಯ ಕ್ವೆಶ್ಚನ್ಸ್ ಅಂದ್ರೆ ಕ್ವೆಶ್ಚನ್ಸ್ ಓಕೆ, ಬಟ್ ಕೀಳು ಮಟ್ಟದ ಟೀಕೆ ಮಾಡೋರು ಅವ್ರ ಮನೆ ಹೆಣ್ಮಕ್ಳ ಬಗ್ಗೆ ಮಾಡೋದಿಲ್ಲ, ಬಟ್ ಎದುರುಗಡೆ ಇರೋ ಹೆಣ್ಮಕ್ಳ ಬಗ್ಗೆ ಲೀಲಾಜಾಲವಾಗಿ ಬಳಸ್ತಾರೆ. ನಾನು ಅದನ್ನೇ ಅಲ್ಲಿಗೆ ಬರೋಳಿದ್ದೆ. ಸೊ ಅವರ ಪ್ರಶ್ನೆಗಳು ಹೇಗಿರುತ್ತವೆ ಅಂತ ಹೇಳಿದ್ರೆ, ಇವಾಗ ನೀವು ಸ್ಕೂಲಲ್ಲಿ ಹೋಗಿ ಮಗು ಹೆಸರು ಬರೆಸ್ತೀರಾ, ತಂದೆ ಕಾಲಮ್ನಲ್ಲಿ ಏನು ಫಿಲ್ ಮಾಡ್ತೀರಿ, ಮಗು ಬಂದು ನನ್ನ ತಂದೆ ಎಲ್ಲಿ ಅಂತ ಕೇಳಿದ್ರೆ ಏನು ಹೇಳ್ತೀರಿ. ಇದು ಟೀಕೆಗಳು ಹೌದು, ಆದ್ರೆ ಸಂಹೋ ಇದೊಂದು ಫೈಟ್, ನಿಜಾಂಶನೂ ಹೌದು, ಒಂದು ಹೋರಾಟನೂ ಹೌದು. ಹೌದು. ಇದು ಶಾಲೆ ಅಂತ ಬರುವಾಗ ಅಥವಾ ಪಾಸ್ಪೋರ್ಟ್, ಶಾಲೆಗಳು ಮತ್ತು ಈ ದಾಖಲಾತಿಗಳು ನಮ್ಮ ಏನೆಲ್ಲ ದಾಖಲಾತಿಗಳಿದೆ ನಮ್ಮ ದೇಶದಲ್ಲಿ, ದೇಶದ ವ್ಯವಸ್ಥೆಯಲ್ಲಿ ಏನೇನಿದೆ, ಈ ದಾಖಲಾತಿಗಳಿಗೆ ಇವಾಗ ತಂದೆ ಹೆಸರು ಇರಲೇಬೇಕು ಅನ್ನೋ ಒಂದು ಕಡ್ಡಾಯನ ಈಗ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ತೆಗೆದಿದ್ದಾರೆ. ಅದಕ್ಕೆ ನನಗೆ ಗೊತ್ತಿರೋ ಮಟ್ಟಿಗೆ ಸಾಕಷ್ಟು ಜನ ಮಹಿಳೆಯರು ಅದಕ್ಕೆ ಖಂಡಿತವಾಗ್ಲೂ ಫೈಟ್ ಮಾಡಿರ್ತಾರೆ. ಅವ್ರೇನು ನನ್ನನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾಡಿದ್ದಲ್ಲ, ನಿಮ್ಮನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾಡಿದ್ದಲ್ಲ. ಪೀಪಲ್ ಹೂ ಹ್ಯಾವ್ ಆಲ್ರೆಡಿ ಅಂಡರ್ಗಾನ್ ಸಚ್ ಎಕ್ಸ್ಪೀರಿಯನ್ಸಸ್, ಅಥವಾ ಯಾರು ಅದ್ರ ಬಗ್ಗೆ ರಿಸರ್ಚ್ ಮಾಡ್ಕೊಂಡಿರ್ತಾರೆ, ತಿಳುವಳಿಕೆ ಪಡ್ಕೊಂಡಿರ್ತಾರೆ, ಸುಮಾರು ಜನನ್ನ ಮಾತಾಡ್ಸಿರ್ತಾರೆ, ಅವ್ರ ಬಗ್ಗೆ ಇದು ತೊಗೊಂಡಿರ್ತಾರೆ. ದೇ ಮಸ್ಟ್ ಹ್ಯಾವ್ ಫಾಟ್ ಫಾರ್ ಇಟ್. ಅದಕ್ಕೊಂದಷ್ಟು ಥೀಸಿಸ್ ಮಾಡಿರಬಹುದು, ಏನೇನೋ ಮಾಡಿರಬಹುದು ಅನಿಸುತ್ತೆ. ಮತ್ತು ಈಗೊಂದು 6 ತಿಂಗಳು ಹಿಂದೆ ಮತ್ತೆ ಪುನಃ ಪೇಪರಲ್ಲಿ ಬರ್ತಾ ಇದೆ, ಸ್ಕೂಲಲ್ಲಿ ತಂದೆ ಹೆಸರು ಕೊಡೋ ಅವಶ್ಯಕತೆ ಇಲ್ಲ, ತಂದೆ ಹೆಸರು ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ ಇದ್ದಾರೆ. ಇನ್ನು ಶಾಲೆಗಳಿಗೆ ಐ ಥಿಂಕ್ ಗೌರ್ಮೆಂಟ್ ಶುಡ್ ಸೆಂಡ್ ಸರ್ಕ್ಯುಲೇಷನ್ ಅಂತ ಅನ್ಸುತ್ತಪ್ಪ, ಟು ಬಿ ಮೋರ್ ಟು ಹ್ಯಾವ್ ಮೋರ್ ಕ್ಲಾರಿಟಿ ಆನ್ ದಿಸ್. ಇದರ ಜೊತೆಗೆ ಇನ್ನೊಂದು ಅದೇ ಆ್ಯಡ್ ಆನ್ ಪ್ರಶ್ನೆ ಇತ್ತು. ಅದು ಆ್ಯಡ್ ಆನ್ ಪ್ರಶ್ನೆಗೆ ಅದು ಸ್ವಲ್ಪ ಕಷ್ಟ ಇದೆ. ಅದು ಯಾಕಂದರೆ ಇದು ಟೆಕ್ನಿಕಲ್, ಪೇಪರ್ ವರ್ಕು, ಡಾಕ್ಯುಮೆಂಟ್ಸು, ಟೆಕ್ನಿಕಲ್. ಎಸ್, ಇದು ತುಂಬ ಸುಲಭ. ನಾನು ಹೇಳ್ಬೋದು ನೋ ಸ್ಪೌಸ್, ನೋ ಹಸ್ಬೆಂಡ್, ಸಿಂಗಲ್ ಅಂತ. ಅದೊಂದು ವ್ಯವಸ್ಥೆ ನಮ್ಮ ಕಾನೂನು ಮಾಡಿಕೊಟ್ಟಿದೆ. ದಟ್ ಗೋಸ್ ಮಚ್ ಈಸಿಯರ್ ಫಾರ್ ಮೀ. ನನಗೀಗ ಒಂದು ಪಾಸ್ಪೋರ್ಟ್ ಮಾಡಿಸ್ಬೇಕು, ಸ್ಕೂಲ್ ಅಡ್ಮಿಷನ್ ಕೊಡಬೇಕು ಅಂದರೆ ಈಸಿ ಆಯಿತು. ಆಮೇಲೆ ನಾನೇನು ಅಲ್ಲೂ ಯಾರಿಗೂ ಏನು ಸರ್ಟಿಫಿಕೇಟ್ ತೋರಿಸೋ ಅವಶ್ಯಕತೆ ಇಲ್ಲ, ನನ್ನ ಈ ಥರ ಜೀವನ ಇದೆ, ನನ್ನ ಗಂಡ ಹೀಗಿದ್ದಾರೆ, ಅದೇ ನೋ ನೀಡ್ ಆಫ್ ಆಲ್ ದಟ್. ಅದರ ನೆಕ್ಸ್ಟ್ ನಿಮ್ಮದು ಕಂಟಿನ್ಯೂಡ್ ಪ್ರಶ್ನೆ ಇದೆಯಲ್ಲ, ಅದು ಸ್ವಲ್ಪ ಕಾಂಪ್ಲಿಕೇಟೆಡ್.